ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 79ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಏನೇ ಅನ್ನು ನಮ್ಮ ಆದಿ ಪುಣ್ಯ ಮಾಡಿದ್ದ. ಎಲೆಯ ತುದಿಯಲ್ಲಿ ಹಾಕಿದ್ದ ಉಪ್ಪಿನಕಾಯಿ ನೆಕ್ಕುತ್ತಾ ಹೇಳಿದರು ಮಂಜಣ್ಣ. ಆ ಪಾಟಿ ಬಂಗಾರ ಕಳ್ಕೊಂಡಿದೆ ಹುಡುಗಿ. ಒಂದು ಮಾತು ಯಾರನ್ನು ಏನೂ ಅನ್ನಲಿಲ್ಲ ನೋಡು. ಕಮಕ್ ಕಿಮಕ್ ಅಂದೆ ದುಃಖ ಸಹಿಸ್ಕೊಂಡ್ಲು. ಅದಿತಿಯ ಬಗ್ಗೆ ಭಾರಿ ಮೆಚ್ಚುಗೆ ಅವರಿಗೆ. ಹೌದು ಕಣ್ರಿ, ಹೆಣ್ಮಕ್ಳಿಗೆ ತವ್ರ ಮನೆ ಒಡವೆ ಅಂದರೆ ಪ್ರಾಣಕ್ಕೆ ಸಮ. ಅದಿತಿ ಅದ್ರ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಅದಿತಿಯ ಬಗ್ಗೆ ವಾರುಣಿಗೂ ಕೂಡ ಅಷ್ಟೇ ಮಮತೆ. ಬಿಸಿ ಬಿಸಿ ಅನ್ನ ಬಡಿಸಲು ಬಂದ ವಾರುಣಿ ಅನ್ನದ ಪಾತ್ರೆಯನ್ನು ಮಂಜಣ್ಣನ ಮುಂದೆ ಕುಕ್ಕಿದಳು. ಅಯ್ಯ, ಇದೇನು ಮಾರಾಯ್ತಿ ಹಿಂಗೆ ಕುಕ್ತಾ ಇದೆಯಾ? ಒಂದೋ ನಿನ್ನ ಪಾತ್ರೆ ನೆಗ್ ಹೋಗುತ್ತೆ, ಇಲ್ಲ ನೆಲ ಗುಂಡಿ ಬೀಳುತ್ತೆ ಎಂದವನ ಕಣ್ಣು ಪಾತ್ರೆ ಸವರುತ್ತಿದ್ದರೆ ಬೆರಳು ಉಪ್ಪಿನಕಾಯಿ ಮತ್ತು ಬಾಯಿಯ ನಡುವೆ ಓಡಾಡುತ್ತಿತ್ತು. ಅಲ್ಲ, ನೀವೆಂಥ ಜನ ಅಂತೀನಿ. ಎಲ್ಲರೂ ಊಟಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ನೀವು ಉಪ್ಪಿನಕಾಯಿಗೋಸ್ಕರನೇ ಊಟ ಮಾಡೋದಾ? ನೋಡಿ ಹೆಂಗೆ ಎಲೆ ತುದಿ ನೆಕ್ಕಿ ನೆಕ್ಕಿ ಸಪಾಟ್ ಮಾಡಿದ್ದೀರಾ, ರೇಗಿದಳು ವಾರುಣಿ. ಅಷ್ಟೇನಾ? ನಾನು ಏನಾಯಿತು ಅಂತ ಗಾಬರಿ ಆದ್ನಲ್ಲೇ. ಆದರೂ ಒಂದು ವಿಷಯ ಗೊತ್ತಾಗಲಿಲ್ಲ ನೋಡು. ನಿಂಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿನೋ ಅಥವಾ ಅತ್ತೆ ಹಾಕಿ ಕಳಿಸಿರೋ ಉಪ್ಪಿನಕಾಯಿ ಮೇಲೆ ಪ್ರೀತಿ ಜಾಸ್ತಿನೋ? ಉಪ್ಪಿನಕಾಯಿ ತಿಂದು ನಂಗೆ ಪಿತ್ತ ಜಾಸ್ತಿ ಆಗುತ್ತೆ ಅಂತ ತಿನ್ನಬೇಡಿ ಅಂತೀಯೋ ಅಥವಾ ಉಪ್ಪಿನಕಾಯಿ ಜಾಡಿ ತಳ ಕಾಣುತ್ತೆ ಅಂತಾನೋ? ಮುಖದಲ್ಲಿ ಪ್ರಶ್ನಾರ್ಥಕ ಭಾವ ಮೂಡಿಸಿದವನಿಗೆ ಅವಳ ಉರಿನೋಟವೇ ಉತ್ತರವಾಗಿತ್ತು. ಅದಿತಿ, ನಿನ್ನ ಟಿಕೆಟು ಬಟ್ಟೆ ಎಲ್ಲ ಜೋಡಿಸಿಟ್ಕೊಂಡಿದೆಯಾ ಅಲ್ವಾ? ಮತ್ತೇನು ಮರ್ತಿಲ್ಲ ತಾನೇ? ಹಾಸಿಗೆಯ ಮೇಲೆ ಹೊರಗಿ ಕುಳಿತು ಪುಸ್ತಕ ಓದುತ್ತಾ ಇದ್ದ ಹಾಗೆಯೇ ಕೇಳಿದ ಆದಿ. ಎಲ್ಲ ತಗೊಂಡಿದ್ದೀನಿ. ಅದಿತಿಯ ಮನದಲ್ಲಿ ತವರಿಗೆ ಹೋಗುವ ಖುಷಿ ಇದ್ದರೂ ಗಂಡನನ್ನು ಅಗಲಿರಬೇಕಾದ ಬೇಸರ ಕೂಡ ಇದೆ. ಆದ್ಯಾಗೆ ನಾನು ಕೊಟ್ಟಿರೋ ಗಿಫ್ಟ್ ಕೊಡು, ಮರಿಬೇಡ. ಹಾಗೇ ಅತ್ತೆ ಮಾವಂಗೆ ಕೂಡ ನಾನು ಬರೋಕ್ಕಾಗಲಿಲ್ಲ ಅಂತ ಸಾರಿ ಕೇಳಿಬಿಡು ಎಂದನು. ಆದಿಯ ಪಕ್ಕದಲ್ಲಿ ಕುಳಿತು ಮಲಗಿದಂತೆ ಅವನ ಎದೆಗೆ ಒರಗಿದ ಅದಿತಿ, ನೀವು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಎಂದಳು. ಬಲಗೈಲಿದ್ದ ಪುಸ್ತಕವನ್ನು ಪಕ್ಕದಲ್ಲಿದ್ದ ಟೇಬಲ್ ಮೇಲಿಟ್ಟು ಎಡಗೈನಿಂದ ಅದಿತಿಯನ್ನು ಬಳಸಿದ. ಅದಿತಿಯ ನೆತ್ತಿಯ ಮೇಲೆ ಪ್ರೀತಿಯಿಂದ ತುಟಿ ಊರಿದ. ಇಬ್ಬರು ಅಲ್ಲಿಗೆ ಹೋಗ್ಬಿಟ್ರೆ ಅಮ್ಮಂಗೆ ಕಷ್ಟ ಆಗುತ್ತಲ್ಲ ಚಿನ್ನ. ನನಗೂ ವಾರಗಟ್ಟಲೆ ನೀನು ಬಿಟ್ಟಿರೋದು ಕಷ್ಟ. ಆದರೆ ಬೇರೆ ದಾರಿ ಇಲ್ವಲ್ಲ. ಅಮ್ಮ ಮೊದಲಿನಷ್ಟು ಗಟ್ಟಿ ಇಲ್ಲ. ಮನೆ, ಕೊಟ್ಟಿಗೆ, ತೋಟ ಎಲ್ಲ ಒಬ್ಳ ಕೈಲಿ ಸಂಭಾಳಿಸೋಕ್ಕಾಗಲ್ಲ. ಅಭಯ್ಗೆ ಎಕ್ಸಾಮ್ ಬೇರೆ ಹತ್ತಿರ ಬಂತು. ಅವನು ಕೂಡ ಮನೇಲಿರೋಕ್ಕಾಗೋದಿಲ್ಲ. ಅಮ್ಮ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಇಬ್ಬರೂ ಒಮ್ಮೆ ಒಟ್ಟಿಗೆ ಹೋಗೋಣ ಎಂದನು. ಅದಿತಿಗೂ ಇದೆಲ್ಲ ವಿಷಯ ತಿಳಿದದ್ದೇ. ಆದರೂ ಪತಿಯನ್ನು ಅಗಲಿ ಹೋಗಲು ಬೇಸರ. ಅದಿತಿ ನಿಧಾನಕ್ಕೆ ತಲೆ ಎತ್ತಿ ಅವನನ್ನು ನೋಡಿದಳು. ಆ ಕಣ್ಣುಗಳಿದ್ದ ಆಹ್ವಾನಕ್ಕೆ ಸೋತ ಆದಿತ್ಯ ಅವನ ಕಣ್ಣುಗಳಿಗೆ ಪದೇ ಪದೇ ಮುತ್ತಿಡುತ್ತಾ ಪ್ರಣಯದ ಆಟದಿಂದ ಅವಳನ್ನು ಅರಳಿಸುತ್ತಾ ಹಾಲಲ್ಲಿ ಜೇನು ಬೆರೆತಂತೆ ಬೆರೆತನು. ನೇಹಾ, ಇವತ್ತು ಕಾಲೇಜಿಗೆ ಹೋಗಿಲ್ವಾ? ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಾ ಕುಳಿತಿದ್ದ ನೇಹಾಳನ್ನು ಕೇಳಿದ ಸುಹಾಸ್. ಹೋಗಿದ್ಲು ಕಣೋ, ಈಗಷ್ಟೇ ಬಂದೋಳು ನೋಡು. ಬಟ್ಟೆ ಕೂಡ ಬದಲಾಯಿಸದೆ ಟಿ ವಿ ನೋಡ್ತಾ ಕೂತಿದ್ದಾಳೆ. ಭಾರಿ ಸೋಂಬೇರಿ ಕಣೋ ಈ ಹುಡುಗಿ ಎಂದು ಮಗಳನ್ನು ಜರಿದವರು, ಇನ್ನೆಷ್ಟು ದಿನ ಉಳಿತೋ ನೀನು ಹೊರಡೋದಕ್ಕೆ ಎಂದು ವಿಚಾರಿಸಿಕೊಂಡರು ವಾರುಣಿ. ಇನ್ನೂ 15 ದಿನ ಇದೆ ಅತ್ತೆ. ಉತ್ತರ ಕೊಟ್ಟಿದ್ದು ವಾರುಣಿಗಾದರೂ ನೋಟ ನೇಹಾಳ ಕಡೆಗೇ ಇತ್ತು. ಒಗ್ಗರಣೆ ಅವಲಕ್ಕಿ ಮಾಡಿದ್ದೀನಿ, ನಿಂಗೂ ಇವಳಿಗೂ ಕೊಡ್ತೀನಿ ಇರು ಎಂದ ವಾರುಣಿ ಅಡಿಗೆ ಮನೆ ಕಡೆ ನಡೆಯುತ್ತಲೇ ನೇಹಾಳ ಕಡೆ ಸುಡುವ ನೋಟ ಬೀರಿದ ಸುಹಾಸ್. ನೇಹಾಳ ಗಮನ ಸುಹಾಸನ ಮೇಲೆ ಇರಲೇ ಇಲ್ಲ. ಟಿ ವಿ ರಿಮೋಟ್ ಹಿಡಿದು ಸುಮ್ಮನೆ ಚಾನೆಲ್ ಬದಲಾಯಿಸುತ್ತಾ ಕುಳಿತಿದ್ದಳು. ದೇಹ ಅಲ್ಲೇ ಇದ್ದರೂ ಮನಸ್ಸು ಬೇರೆಲ್ಲೋ ಅಲಿಯುವಂತೆ ಅನಿಸಿತು ಸುಹಾಸನಿಗೆ. ನೇಹಾ, ಕಾಲೇಜಿಗೆ ಹೋಗಿದ್ಯಾ? ಅಡಿಗೆ ಮನೆಯಲ್ಲಿದ್ದ ವಾರುಣಿಗೆ ಕೇಳಿಸಿದಂತೆ ಎಚ್ಚರ ವಹಿಸಿ ನೇಹಾಳನ್ನು ವಿಚಾರಿಸಿದ ಸುಹಾಸ. ನೇಹಾ ಅವನೆಡೆ ನಿರ್ಲಕ್ಷ್ಯದ ನೋಟ ಬೀರಿ, ಯಾಕೋ ಮತ್ತದೇ ಪ್ರಶ್ನೆ ಕೇಳ್ತಿದೀಯಾ? ಅಮ್ಮ ಉತ್ತರ ಹೇಳಲಿಲ್ವಾ? ಸಣ್ಣಗೆ ರೇಗಿದಳು. ಅತ್ತೆ ಹೇಳಿದ ಉತ್ತರ ಬೇಡ ನನಗೆ, ನಿನ್ನ ಉತ್ತರ ಬೇಕು. ಕಾಲೇಜಿಗೆ ಹೋಗಿದ್ಯಾ? ಮತ್ತೊಮ್ಮೆ ಕೇಳಿದ. ಅವನ ದನಿಯಲ್ಲಿದ್ದ ಬಿರುಸಿಗೆ ಸಣ್ಣಗೆ ನಡುಗಿದಳು ನೇಹಾ.
ಅಲ್ವೋ ಸುಹಾಸ, ನೀನು ಆದ್ಯ ಒಂದೇ ಕಡೆ ಹೋಗ್ತಾ ಇರೋದಂತೆ? ಹೌದಾ? ತಟ್ಟೆಗೆ ಅವಲಕ್ಕಿ ಹಾಕಿಕೊಂಡು ಬರುತ್ತಾ ಕೇಳಿದಳು ವಾರುಣಿ. ಒಂದೇ ಕಡೆ ಅಂದರೆ ಒಂದೇ ಖಂಡ ಅತ್ತೆ, ಆದರೆ ಒಂದೇ ದೇಶ ಅಲ್ಲ. ಅವಳಿರೋ ಕಡೆಗೂ ನಾನಿರೋ ಕಡೆಗೂ ಪೂರ್ತಿ 6 ಗಂಟೆ ಪ್ರಯಾಣ, ಅದು ವಿಮಾನದಲ್ಲಿ, ಹೇಳಿದ ಸುಹಾಸ. ಹೌದಾ? ನಾನೆಲ್ಲೋ ಹತ್ರ ಹತ್ರ ಇರ್ತೀರಾ, ಕಷ್ಟ ಸುಖ ಅಂದರೆ ಒಬ್ರಿಗೊಬ್ರು ಜೊತೆಯಾಗಿರ್ತೀರಾ ಅಂದ್ಕೊಂಡೆ. ಹೋಗಲಿ ಬಿಡು, ಇಲ್ಲಿಗಿಂತ ಅಂತೂ ಹತ್ತಿರವಾಗಿರ್ತೀರಲ್ಲ, ಒಮ್ಮೊಮ್ಮೆ ಆದರೂ ಭೇಟಿ ಮಾಡ್ಬೋದು ಎಂದಳು. ಆದ್ಯ ಕೊನೆ ಬಾರಿ ಸಿಕ್ಕಾಗ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡ ಸುಹಾಸ್, ನಾವು ತುಂಬ ದೂರ ದೂರ ಆಗಿಬಿಟ್ಟಿದ್ದೀವಿ, ಒಬ್ರಿಗೊಬ್ಬರು ಯಾವತ್ತೂ ಹತ್ತಿರ ಆಗದಷ್ಟು ಎಂದಿಕೊಂಡ ಮನದಲ್ಲಿ. ಆದ್ಯಾಳ ನೆನಪಿನಿಂದ ಮನ ಸಂಕಟ ಪಡತೊಡಗಿತು. ಮತ್ತೇನೂ ಮಾತನಾಡದೆ ಬೇಗ ಬೇಗನೆ ತಟ್ಟೆ ಖಾಲಿ ಮಾಡಿದವ ವಾರುಣಿಗೆ ಹೋಗಿ ಬರುವೆ ಎಂದು ಹೇಳಿ ಅಲ್ಲಿಂದ ಹೊರಟ. ಕಾಫಿನಾದರೂ ಕುಡ್ಕೊಂಡು ಹೋಗೋ ಎನ್ನುವ ವಾರುಣಿ ಮಾತಿಗೆ ಕಿವಿಡಾಗಿ ಹೊಸ್ತಿಲು ದಾಟಿದ. ಒಳಗಡೆ ವಾರುಣಿ, ತಿಂಡಿ ಕೊಟ್ಟಿರೋದು ತಿನ್ನು ಅಂತ, ಕೈಲಿಟ್ಕೊಂಡು ಧ್ಯಾನ ಮಾಡು ಅಂತಲ್ಲ. ಅದೇನೋ ಅವಾಗಿಂದ ನೋಡ್ತಾ ಇದ್ದೀನಿ, ಬರೀ ಚಾನಲ್ ಚೇಂಜ್ ಮಾಡ್ತಾ ಕೂತಿದ್ಯಾ, ಒಂದಾದರೂ ನೆಟ್ಟಿಗೆ ನೋಡಬಾರ್ದಾ ಎಂದು ತರಾಟೆಗೆ ತೆಗೆದುಕೊಂಡಿದ್ದು ಸುಹಾಸ ಬೈಕ್ ಸ್ಟಾರ್ಟ್ ಮಾಡಿ ಹೊರಡುವವರೆಗೂ ಕೇಳುತ್ತಲಿತ್ತು. ಆದ್ಯಾ ಪುಟ್ಟಿ, ನಿಂಗೆ ಅಲ್ಲಿ ಏನೇ ತೊಂದರೆ ಆದರೂ ಮುಚ್ಚಿಟ್ಕೊಳ್ಬೇಡ, ಎಲ್ಲ ನಮ್ಮ ಹತ್ರ ಹೇಳ್ಕೊ. ಹಾಗೆ ಏನಾದರೂ ದುಡ್ಡಿನ ಅಗತ್ಯ ಬಿದ್ದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಂಗೆ ತಿಳಿಸು. ಅಪ್ಪಂಗೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಬೇಡ. ವಾರಿಜ ಮಗಳನ್ನು ಕೂರಿಸಿಕೊಂಡು ಬುದ್ಧಿ ಹೇಳುತ್ತಿದ್ದಳು. ಅಮ್ಮ, ನನ್ನ ಆದ್ಯ ಕಣೆ, ನಾನು ಯಾವತ್ತಾದರೂ ಸಂಕೋಚ ಗಿಂಕೋಚ ಎಲ್ಲ ಮಾಡ್ಕೊಂಡಿದ್ದುಂಟಾ? ಅದೇನಿದ್ರು ತಮ್ಮ ಹಿರಿಯ ಪುತ್ರಿ ಅದಿತಿಯವರಿಗೇ ಬಿಟ್ಬಿಟ್ಟಿದ್ದೀನಿ. ನಾವೇನಿದ್ರು ಬಿಂದಾಸ್, 2 ಕೈ ಮೇಲೆತ್ತಿ ಗಾಳಿಯಲ್ಲಿ ಆಡಿಸುತ್ತಾ ಹೇಳಿದಳು ಆದ್ಯ. ಅವಳು ಬಿಡು, ಯಾವತ್ತೂ ತನ್ನ ಮನಸ್ಸಿನ ಮಾತನ್ನು, ಕಷ್ಟ ಸುಖನ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಿಲ್ಲ, ಮನಸ್ಸಲ್ಲೇ ಮುಚ್ಚಿಟ್ಕೋತಾಳೆ. ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋಕ್ಕೆ ಏನು ಸಂಕೋಚ? ದನಿಯಲ್ಲಿ ಹೆಮ್ಮೆಗಿಂತ ಬೇಸರವೇ ತುಂಬಿತ್ತು. ಅವಳ ಆ ಸ್ವಭಾವಕ್ಕೆ ಹೊಂದುವಂಥ ಹುಡುಗನನ್ನೇ ಅವಳಿಗಾಗಿ ಆರಿಸ್ಕೊಟ್ಟಿಲ್ವ ದೇವರು? ಅದಿತಿ ಬಾಯಿ ಬಿಟ್ಟು ಹೇಳದೇ ಇದ್ದರೂ ಅವಳ ಮನಸ್ಸಿನ ಮಾತನ್ನು ತಿಳ್ಕೊಳ್ತಾನೆ ಎಂದ ಶ್ರೀಕಾಂತ್ ಅವರ ದನಿಯಲ್ಲಿ ಅಳಿಯನ ಬಗ್ಗೆ ಸಣ್ಣ ಹೆಮ್ಮೆ. ಅದೇನು ಅಂತ ಹೊಗಳ್ತಿರೋ ಆ ಮೂಗು ಬಸವ ಅಳಿಯನ? ಮನ್ಸು ಬಿಚ್ಚಿ ಒಂದು ಮಾತಾಡಿದ್ದು ಕಾಣೆ, ಎಲ್ಲ ಕಣ್ಣು ಮೂಗಲ್ಲೇ ಮಾತಾಡ್ತಾನೆ. ಮನ್ಸು ಬಿಚ್ಚಿ ನಕ್ಕಿದ್ದು ಕೂಡ ನೋಡಿಲ್ಲ ನಾನು. ವಾರಿಜಾಳ ಮನದಲ್ಲಿ ಆದಿ ಬಗ್ಗೆ ಅಸಮಾಧಾನ ತುಂಬಿರುವುದೇ ಹೆಚ್ಚು. ಹಾಗೇನಿಲ್ಲ ಅಮ್ಮ, ಭಾವನ ಮನಸ್ಸಲ್ಲಿ ಏನಿದೆ ಅನ್ನೋದು ಬಾಯಿ ಬಿಟ್ಟು ಹೇಳ್ದೇ ಅಕ್ಕಂಗೆ ಅರ್ಥ ಆಗುತ್ತೆ. ಅಕ್ಕನ ಮೌನ ಭಾವನಿಗೆ ಅರ್ಥ ಆಗುತ್ತೆ, ಸಾಕಲ್ವಾ? ಮೂರನೇವರಿಗೆ ಅರ್ಥ ಆದ್ರೇನು ಆಗದೇ ಇದ್ರೇನು? ಆದ್ಯ ಆದಿತ್ಯನನ್ನು ವಹಿಸಿಕೊಂಡು ಬಂದಳು. ಇವರ ಬಳಿ ಮಾತಾಡಿ ಉಪಯೋಗ ಇಲ್ಲ, ಅದಿತಿ ಬರಲಿ, ಅವಳ ಜೊತೆಗೆ ಮಾತಾಡ್ತೀನಿ ಎಂದುಕೊಂಡರು ವಾರಿಜ. ಅದೇ ಸಮಯದಲ್ಲಿ ಅದಿತಿ ದೆಹಲಿ ಮುಟ್ಟಿದ್ದಳು. ಸುಹಾಸ ನೇಹಾಳಲ್ಲಿ ಸ್ವಂತ ತಂಗಿಯ ನೆರಳನ್ನೇ ಕಾಣುತ್ತಿದ್ದ. ಇಂದು ಅವಳ ಬಗ್ಗೆ ಯಾರಿಂದಲೋ ಒಡಕು ಮಾತು ಕೇಳಿದವನ ಮನ ತಲ್ಲಣಿಸಿತ್ತು. ಬೇರೆಯವರ ಮಾತನ್ನು ಪೂರ್ತಿಯಾಗಿ ನಂಬದೇ ಹೋದರೂ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮುಂಜಾಗರೂಕತೆ ಇರುವುದು ಒಳ್ಳೆಯದು ಎನ್ನಿಸಿ ಅವಳನ್ನು ಹುಡುಕಿ ಬಂದಿದ್ದ. ಅದೇಕೋ ನೇಹಾ ತನ್ನ ದೃಷ್ಟಿ ತಪ್ಪಿಸಿದಂತೆ ಅನ್ನಿಸುತ್ತಿತ್ತು. ಸೀದಾ ತೋಟದ ಮನೆಯ ಬಳಿ ಬಂದಿದ್ದ ಸುಹಾಸ್. ವಾರುಣಿ ಆದ್ಯಾಳ ವಿಷಯ ಕೇಳಿದಾಗಿನಿಂದ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂಕಟವೆದ್ದಿತ್ತು. ಆದ್ಯ ಹೇಳಿದಂತೆಯೇ ಅವಳ ಫೋನ್ ನಂಬರ್ ಬ್ಲಾಕ್ ಮಾಡಿದ್ದ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಿಂದಲೂ ಅನ್ಫಾಲೋ ಮಾಡಿದ್ದ. ಅವಳ ಯಾವ ವಿಷಯ ನೆನಪು ತನ್ನನ್ನು ಕಾಡಿಸಬಾರದೆಂದು ಎಷ್ಟೇ ಪ್ರಯತ್ನಪಟ್ಟರೂ ಮನದಲ್ಲಿ ನಿಂತಿದ್ದ ಅವಳ ಬಿಂಬ ಕಣ್ಣ ಮುಂದೆ ನಿಂತು ಅವನ ಪ್ರಯತ್ನವನ್ನು ನೀರಲ್ಲಿ ಹೋಮ ಮಾಡಿದಂತೆ ನಿಷ್ಫಲ ಮಾಡುತ್ತಿತ್ತು. ಆದ್ಯ, ಐಮ್ ಸಾರಿ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನ್ನನ್ನು ಮರೆಯೋದು ಸಾಧ್ಯನೇ ಆಗ್ತಾ ಇಲ್ಲ. ನಿನ್ನನ್ನು ನೋಡಬೇಕೆಂಬ ಬಯಕೆ ದಿನದಿನಕ್ಕೂ ಬಲಿತಾನೇ ಇದೆ. ನಾನು ನಿನಗೆ ಕೊಟ್ಟ ಮಾತನ್ನು ಮುರಿತಾ ಇದ್ದೀನಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು ಎಂದವ ಸಾತ್ವಿಕ್ ಎಂಬ ಹೆಸರಿನಿಂದ ಹೊಸದೊಂದು ಅಕೌಂಟ್ ಓಪನ್ ಮಾಡಿ ಆದ್ಯಾಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಅದು ಅಕ್ಸೆಪ್ಟ್ ಆಗಿದ್ದು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ಅಕ್ಕ, ಎದುರು ನಿಂತ ಅಕ್ಕನ ತೆಕ್ಕೆಗೆ ಬಿದ್ದಿದ್ದಳು ಆದ್ಯ. ಅದಿತಿ ಜೊತೆಗೆ ಆದಿತ್ಯ ಬರದೇ ಇದ್ದಿದ್ದು ಅವಳಿಗೆ ತುಸು ನೆಮ್ಮದಿಯನ್ನೇ ತಂದಿತ್ತು. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೆ ಗೊತ್ತಾ ಎಂದವಳ ಕಣ್ಣಲ್ಲಿ ತೆಳುವಾದ ಪೊರೆ. ನಾನು ಕೂಡ ಎಂದವಳು ತಂಗಿಯನ್ನು ಬಿಗಿಯಾಗಿ ತಬ್ಬಿದ್ದಳು. ಅದೊಂದು ಅಪ್ಪಿಗೆಯಲ್ಲೇ ತನ್ನ ಪ್ರೀತಿ, ಕಾಳಜಿ ಎಲ್ಲವನ್ನೂ ಅವಳೆಡೆಗೆ ಹರಿಸಿದ್ದಳು. ಅದಿತಿ, ತಾಯಿಯ ದನಿ ಕೇಳಿ
ಕರುವೊಂದು ಹಸುವನ್ನು ಹುಡುಕಿ ಬಂದಂತೆ ವಾರಿಜಳ ಕಡೆ ಧಾವಿಸಿದಳು. ತಾಯಿಯ ಬೆಚ್ಚನೆಯ ಅಪ್ಪುಗೆ ಸವಿ ಅದಿತಿಯನ್ನು ಭಾವುಕಳನ್ನಾಗಿಸಿತ್ತು. ಅಮ್ಮ, ಐ ಮಿಸ್ಡ್ ಯು ವೆರಿ ಮಚ್. ತೋಳಲ್ಲಿ ಮತ್ತಷ್ಟು ಹುದುಗಿದಳು. ತಾಯಿಯನ್ನು ಅಷ್ಟು ದಿನ ಕಾಣದೇ ಇದ್ದ ತಪನ ಅದಾದರೂ ವಾರಿಜಾಳ ಮನ ಬೇರೆಯದೇ ಅರ್ಥ ಕೊಟ್ಟಿತ್ತು. ಅತ್ತೆ ಮನೆಯ ಕಷ್ಟ ತಡೆಯಲಾರದೆ ತಾಯಿಯ ಮಡಿಲು ಬಯಸಿದೆ ಮಗಳ ಮನ ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಳು ವಾರಿಜ. ಪ್ರಯಾಣ ಹೆಂಗಿತ್ತೆ? ಊರು ಬಿಟ್ಟು ಆಗಲೇ 3/4 ದಿವಸನೇ ಕಳೆದು ಹೋಗಿದೆ. ಬೇಗ ಕೈಕಾಲು ತೊಳ್ಕೊಂಡು ಬಾ, ಊಟಕ್ಕೆ ಹಾಕ್ತೀನಿ ಎಂದು ಹೇಳುತ್ತಾ ತುಂಬಿ ಬಂದಿದ್ದ ಕಣ್ಣನ್ನು ಒರೆಸಿಕೊಂಡರು. ಕೈಕಾಲು ತೊಳೆದು ಬಂದ ಅದಿತಿ ಎದುರಿಗೆ ಅನ್ನ ಹುಳಿ ಕಲಿಸಿ ಇಟ್ಟರೆ ಅದಿತಿ ಅಮ್ಮನೆದುರಿಗೆ ಕುಳಿತು ಆ ಎಂದು ಬಾಯಿ ತೆರೆದಳು. ಚಿಕ್ಕವಳಿದ್ದಾಗಲೂ ಕೂಡ ಅಪ್ಪನ ಬಳಿಯೇ ಊಟ ಮಾಡಿಸಿಕೊಳ್ಳುತ್ತಿದ್ದ ಅದಿತಿ ಇಂದು ತನ್ನ ಕೈ ತುತ್ತು ಬಯಸಿದಾಗ ಖುಷಿಯಿಂದಲೇ ಬಾಯಿಗೆ ತುತ್ತಿಟ್ಟಳು ವಾರಿಜ. ಅಕ್ಕಂಗೆ ಮಾತ್ರನಾ, ನಂಗಿಲ್ವಾ ಎನ್ನುತ್ತಾ ಆದ್ಯ ಕೂಡ ಬಂದು ಕೂತಳು. ಅವಳ ಮಾತಿಗೆ ನಗುತ್ತಾ ವಾರಿಜ ಅವಳ ಬಾಯಿಗೂ ಕೂಡ ತುತ್ತಿಟ್ಟರು. ಸುಂದರ ಕ್ಷಣಗಳು ಶ್ರೀಕಾಂತ್ ಅವರ ಮೊಬೈಲ್ನಲ್ಲಿ ಸೆರೆಯಾದವು. ಏನದಿ, ತೋಟತ್ತ ಹೋಯ್ತಾ ಇದೆಯಾ? ಸಾಹುಕಾರ ಸಿದ್ದಣ್ಣ ದಾರಿಯಲ್ಲಿ ಸಿಕ್ಕಿದ ಆದಿಯನ್ನು ಕೇಳಿದರು. ಇಲ್ಲ ಸಾಹುಕಾರ್ರೆ, ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಅವರ ಬಳಿ ಮಾತನಾಡಲು ಅಷ್ಟೇನೂ ಇಷ್ಟವಿಲ್ಲದೆ ಹೋದರೂ ಊರ ಹಿರಿಯರಿಗೆ ಅಗೌರವ ತೋರಬಾರದೆಂದು ಉತ್ತರ ಹೇಳಿದ. ಅಂತೂ ನಿನ್ನ ಹೆಂಡ್ತಿ ಗಟ್ಟಿಗಿತ್ತಿ ಬಿಡು, ನಿನ್ನ ತೋಟ ಉಳಿಸ್ಕೊಂಡ್ಬಿಟ್ಲು. ಇನ್ನು ಬ್ಯಾಂಕ್ ಸಾಲ ಕೂಡ ತೀರಿಸ್ಬಿಡ್ತಾಳೆ. ದೇಶಾವರಿ ನಗೆ ಬೀರುತ್ತಾ ಹೇಳಿದರು. ಆದಿ ಏನು ಮಾತನಾಡದೆ ಮುಂದೆ ಸಾಗಲು ಹವಣಿಸಿ, ಬರ್ತೀನಿ ಸಾಹುಕಾರ್ರೆ, ಕಾಲೇಜಿಗೆ ಹೊತ್ತಾಗುತ್ತೆ ಎಂದು ಹೇಳಿದ. ಆಯ್, ನನಗೆ ನಿನ್ನ ಕಾಲೇಜ್ ಟೈಮಿಂಗ್ಸ್ ಗೊತ್ತಿಲ್ವಾ? ಇನ್ನು ಟೇಮ್ ಅದೇ ಬಿಡು. ನೀ ಏನೇ ಹೇಳೋ, ನಿನ್ನ ಹೆಂಡನ್ನ ಕಟ್ಕೊಳ್ಳೋಕ್ಕೆ ಪುಣ್ಯ ಮಾಡಿದ್ದೆ. ಆಕಿನೂ ನಿಮ್ಮ ಅವನಂಗೆ ಬೋ ಧೈರ್ಯಸ್ತೆ. ಆಕಿ ಇಲ್ಲದೆ ಹೋಗಿದ್ರೆ ನಿಮ್ಮ ತ್ವಾಟ ಇಷ್ಟೊತ್ತಿಗೆ ಗೋವಿಂದ ಗೋವಿಂದ ಎನ್ನುತ್ತಾ ಇವನ ಕಡೆ ಅಪಹಾಸ್ಯದ ನಗು ಬೀರಿದ್ದ. ಆದಿಗೆ ಸಾಹುಕಾರ ಸಿದ್ದಪ್ಪನ ಮಾತು ಚುಚ್ಚಿತು. ಅದೇ ಯೋಚನೆಯಲ್ಲಿ ನಡೆಯುತ್ತಿದ್ದವನ ಕಿವಿಗೆ 4 ದಿನಗಳ ಹಿಂದೆ ತನ್ನ ಬೆನ್ನ ಹಿಂದೆ ತನ್ನದೇ ತೋಟದಲ್ಲಿ ಕೆಲಸ ಮಾಡುವ ಆಳುಗಳು ಆಡಿಕೊಂಡ ಮಾತುಗಳು ನೆನಪಾಗಿದ್ದವು. ನೀ ಏನು ಹೇಳೋ, ಸೌಭಾಗ್ಯಮ್ಮ ಅವ್ರಿಗೆ ತಕ್ಕ ಸೊಸೆ ಅದಿತಿಯಮ್ಮ. ಅವ್ರ ಮಾತು ಕೂಡ ಏಕ್ ಮಾರ್ ದೋ ತುಕಡ, ಒಂದು ಗಳಿಗೆ ಕೂಡ ವೇಸ್ಟ್ ಆಗದೆ ಇದ್ದಂಗೆ ಕೆಲಸ ತೆಗಿತಾರೆ. ಆಯ್, ಒಂದು ಗಳಿಗೆ ಕೂಡ ಕೂರಾಕ್ ಬಿಡೋಕ್ಕಿಲ್ಲ ಅಂತೀನಿ. ಒಳ್ಳೆ ಪ್ಯಾದೆ ಥರ ಕೆಲಸ ಅಂತ ಬೆನ್ನ ಹಿಂದೆ ಬಿದ್ದಿರ್ತದೆ ಆಯಮ್ಮ. ಅದೇ ಆದಿತ್ಯ ಅಪ್ಪವ್ರು ಬಂದರೆ ಹಂಗಲ್ಲ, ನಗ್ನಗ್ತಾ ಮಾತಾಡ್ತಾರೆ, ಕಷ್ಟ ಸುಖ ವಿಚಾರಿಸ್ತಾರೆ. ನನಗೇನೋ ಅವರೇ ಶಾನೆ ಇಷ್ಟ. ಅಡಿಕೆ ಹೋಳು ಬಾಯಿಗೆ ಎಸೆದುಕೊಳ್ಳುತ್ತಾ ನೀಡಿದಳು ಕೆಂಚಿ. ನಿಂತು ಕೂತು ಹಾಳು ಹರಟೆ ಹೊಡೆಯುತ್ತಾ ಕೆಲಸ ಕಳ್ಳತನ ಮಾಡುತ್ತಿದ್ದವರಿಗೆ ಮಾತಿನಲ್ಲೇ ಬಿಸಿ ಮುಟ್ಟಿಸಿದ್ದಳು ಅದಿತಿ. ಅದಿತಿ ತೋಟದ ಕೆಲಸಕ್ಕೆ ಕೈ ಹಾಕಿದ ಮೇಲೆ ನಿಧಾನಕ್ಕೆ ಸಾಗುತ್ತಿದ್ದ ಕೆಲಸ ಚುರುಕಾಗಿತ್ತು. ನಿಮ್ಮ ಆದಿಯಪ್ಪನ ನಂಬ್ಕೊಂಡಿದ್ರೆ ಈಟೊತ್ತಿಗೆ ತ್ವಾಟ ಕೈ ಬಿಟ್ಟು ಹೋಗಿರ್ತಿತ್ತು. ಅವಯ್ಯ ಅವರ ಅಪ್ಪನಂಗೆಯ ವ್ಯವಹಾರ ಎಲ್ಲ ತಿಳಿದು ಒಂಥರ ಬೋಳೆ ಸಂಕ್ರ. ಅದಿತಿಯವ ಆಗಿದ್ದಕ್ಕೆ ಸಂಭಾಳಿಸ್ತಾರೆ ಆಟೆಯ. ಆಳುಗಳ ಮಾತು ಕೇಳಿ ಮನಸ್ಸು ಪಿಚ್ಚೆಂದಿತು ಆದಿಗೆ. ಎಲ್ಲರ ಕಣ್ಣಲ್ಲಿ ಅದಿತಿಗೆ ಗೌರವ ಇರುವುದು ಸಂತೋಷದ ವಿಷಯವೇ ಆದರೂ ತನ್ನ ಬಗ್ಗೆ ಕೀಳಾಗಿ ಮಾತನಾಡುವಾಗ ಅವನ ಅಹಮ್ಮಿಗೆ ಪೆಟ್ಟು ಬಿದ್ದಂತಾಗಿತ್ತು. ಇನ್ಮೇಲೆ ತೋಟದ ಕೆಲಸ, ಆಳು ಕಾಳುಗಳ ನಿಗರಾಣಿ ಎಲ್ಲ ನಾನೇ ನೋಡ್ಕೊಳ್ಬೇಕು. ಒಂಚೂರು ಕಷ್ಟ ಆದರೂ ಪರವಾಗಿಲ್ಲ, ತೀರಾ ಅಪ್ಪನ ಹಾಗೆ ಅಪ್ರಯೋಜಕ ಅನ್ನಿಸ್ಕೊಳ್ಬಾರ್ದು ಎಂದು ಯೋಚಿಸಿದ ಮನದಲ್ಲೇ. ಅಷ್ಟರಲ್ಲೇ ಶ್ರೀಕಾಂತ್ ಅವರಿಂದ ಕರೆ ಬಂದಿತ್ತು. ಈಗಷ್ಟೇ ಕಹಿಯಾಗಿತ್ತು ಮನ. ಅವರಲ್ಲಿ ಮಾತನಾಡುವ ಇಚ್ಛೆ ಇಲ್ಲದೆ ಫೋನ್ ತೆಗೆಯಲೇ ಇಲ್ಲ ಆದಿ. ಅದೇಕೋ ಸಣ್ಣ ಅಸಮಾಧಾನ ಮನದಲ್ಲಿ ಹೊಗೆಯಾಡತೊಡಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.